ದರ್ಶನ್ ಅಂದ್ರೆ ಜೈಲಿಗೂ ಭಯ, ಜೈಲಾಧಿಕಾರಿಗಳಿಗೂ ಭಯ. ದರ್ಶನ್ಗೆ ಒಂದೇ ಒಂದು ಸವಲತ್ತು ಕೊಟ್ಟರು ಸಸ್ಪೆಂಡ್ ಆಗ್ತೀವಿ ಅನ್ನುವಂತಹ ಆತಂಕ ಅಧಿಕಾರಿಗಳನ್ನ ಕಾಡ್ತಾ ಇದೆ. ರಾಜಾತಿಥ್ಯವನ್ನ ನೀಡಿದ್ರೆ ಮುಲಾಜಿಲ್ಲದೆ ಕ್ರಮ ಅಂತ ಹೇಳಿ ಸುಪ್ರೀಂ ಹೇಳಿದೆ. ಸುಪ್ರೀಂ ಖಡಕ್ ಆದೇಶಕ್ಕೆ ಜೈಲಿನ ಅಧಿಕಾರಿಗಳು ಕಂಗಾಲಾಗಿದ್ದಾರೆ. ಆದ್ದರಿಂದ ತಮ್ಮ ವ್ಯಾಪ್ತಿಯ ಜೈಲಿಗೆ ಶಿಫ್ಟ್ ಆಗೋದು ಬೇಡ ಅಂತಿರೋ ಸಿಬ್ಬಂದಿ. ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳಿಗೂ ಅದೇ ಟೆನ್ಷನ್. ಎಷ್ಟೇ ಕಟ್ಟುನಿಟ್ಟು ಇದ್ರೂ ಮೊಬೈಲ್ ಬಳಕೆ ತಡೆಯೋದಕ್ಕೆ ಸಾಧ್ಯವಿಲ್ಲ. ಈ ವೇಳೆ ಯಾರಾದರೂ ಫೋಟೋ ವಿಡಿಯೋ ಮಾಡೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ತಮ್ಮ ವ್ಯಾಪ್ತಿಯ ಜೈಲಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಿಬ್ಬಂದಿ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಸದ್ಯ ಬೇರೆ ಜೈಲಿಗೆ ವರ್ಗಾಯಿಸೋದಕ್ಕೆ ಪರಪ್ಪನ ಅಗ್ರಹಾರ ಅಧಿಕಾರಿಗಳು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಆದ್ರೆ ಚಾರ್ಜ್ ಫೈರ್ ಇರೋ ಕಾರಣ ಸದ್ಯಕ್ಕೆ ಇಲ್ಲೇ ಇರ್ಬೇಕು ದರ್ಶನ್. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಚಾರ್ಜ್ ಫೈರ್ ಮಾಡುವಂತಿಲ್ಲ. ಈ ಹಿನ್ನೆಲೆ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗಿದೆ ಡಿ ಗ್ಯಾಂಗ್. ಹೀಗಾಗಿ ದರ್ಶನ್ಗೆ ಜೈಲು ವಾಸವಾದರೆ ಜೈಲಾಧಿಕಾರಿಗಳಿಗೆ ಪರೋಕ್ಷವಾಗಿ ಶಿಕ್ಷೆ. ಮತ್ತು ಇವ್ರುಗಳಿಗೆಲ್ಲ ಇವರು ಏನು ಹೇಳ್ತಾ ಇದ್ದಾರೆ, ಜೈಲಾಧಿಕಾರಿಗಳು, ಜೈಲಿನಲ್ಲಿ ಕರ್ತವ್ಯ ಮಾಡ್ತಾ ಇರುವಂತಹ ಅಧಿಕಾರಿಗಳು ಅವರೇ ರಿಸೈನ್ ಮಾಡಿ ಹೊರಗಡೆ ಬಂದ್ಬಿಟ್ರೆ ಒಳಿತು ಅಂತ ಕಾಣಿಸುತ್ತೆ. ಯಾಕೆ ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜೈಲಿನ ಒಳಗಡೆ ಮೊಬೈಲ್ ಬಳಕೆ ನಿಷಿದ್ಧ ಅಂತ ಕೂಡ ಇದೆ. ಅಧಿಕಾರಿಗಳು ಗೊತ್ತಿಲ್ವಾ? ಮೊದಲು ನೀವು ಶಿಸ್ತಿನ ಕ್ರಮವನ್ನ ಬೇರೆ ಖೈದಿಗಳನ್ನ ಫಾಲೋ ಮಾಡೋ ರೀತಿಯಾಗಿ ನೀವು ಮಾಡಬೇಕು. ಯಾರೆಲ್ಲ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಜೈಲಿನ ಒಳಗೆ, ಆ ಮೊಬೈಲ್ಗಳಿಗೆ ನೀವು ಕಡಿವಾಣ ಹಾಕಬೇಕು. ಆ ಕಡಿವಾಣ ಹಾಕಿದ್ರೆ ನಿಮಗೂ ಕೂಡ ಭಯ ಇರೋದಿಲ್ಲ, ಮತ್ತೆ ಜೈಲಲ್ಲಿ ದರ್ಶನ್ಗೂ ಕೂಡ ಭಯ ಇರೋದಿಲ್ಲ ಅಂತ ಕಾಣಿಸುತ್ತೆ. ಅವ್ರು ಏನೇ ಮಾಡ್ತಾ ಇದ್ರು, ಏನೇ ಬಿಟ್ರು ಅದು ನಿಮ್ಮ ಸುಪರ್ದಿಯಲ್ಲೇ ನಡೀತಾ ಇರುತ್ತೆ. ಜಿಲ್ಲಾಧಿಕಾರಿಗಳು ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ತಾರೆ, ಜೈಲಾಧಿಕಾರಿಗಳು ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ತಾರೆ ಅದಕ್ಕೆ ಬದ್ಧರಾಗಬೇಕು. ಆರೋಪಿಗಳೇ ಆದ್ರೂ ಸರಿ, ಅಪರಾಧಿಗಳೇ ಆದ್ರೂ ಸರಿ. ಆದ್ರೆ ಜೈಲಾಧಿಕಾರಿಗಳಿಗೆ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯಕರವಾದಂತಹ ವಿಚಾರ ಇದು. ದರ್ಶನ್ ರವರನ್ನ ಕಠಿಣಾತಿ ಕಠಿಣವಾಗಿ ನೀವು ನಡೆಸ್ಕೊಳ್ಬೇಕು ಅಂತ ಏನಿಲ್ಲ, ಬಟ್ ಆದ್ರೆ ನಿಮ್ಮ ರೂಲ್ಸ್ ಏನ್ ಹೇಳುತ್ತೆ ಅದನ್ನ ನೀವು ಫಾಲೋ ಮಾಡಬೇಕು. ದರ್ಶನ್ಗೆ ರಾಜಾತಿಥ್ಯವನ್ನ ಕೊಡಬಾರ್ದು. ಸಾಮಾನ್ಯ ಆರೋಪಿಯ ರೀತಿಯಾಗೆ ದರ್ಶನ್ ರವರನ್ನು ಕೂಡ ನಡೆಸ್ಕೊಳ್ಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಅದರಂತೆ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಆದೇಶವನ್ನ ನೀವು ಫಾಲೋ ಮಾಡಬೇಕು. ಬೇರೆ ಆರೋಪಿಗಳು ಅಥವಾ ಬೇರೆ ಖೈದಿಗಳು, ಬೇರೆ ಅಪರಾಧಿಗಳು ಮೊಬೈಲ್ ಅನ್ನ ಬಳಕೆ ಮಾಡ್ಕೊಳ್ತಾ ಇರ್ತಾರೆ, ಅಥವಾ ಆ ಮೊಬೈಲ್ ಇಂದ ದರ್ಶನ್ ಏನ್ ಮಾಡ್ತಾ ಇದ್ದಾರೆ, ಏನ್ ಬಿಡ್ತಾ ಇದ್ದಾರೆ ಅದೆಲ್ಲವನ್ನ ಕೂಡ ವಿಡಿಯೋ ಮಾಡ್ಕೊಳ್ತಾರೆ, ಹೊರಗಡೆ ಹರಿಬಿಡ್ತಾರೆ. ಇದಕ್ಕೆ ನೀವು ಕಡಿವಾಣ ಹಾಕಬೇಕು. ಯಾಕೆ ಜಾಮರ್ಗಳಿಲ್ವಾ? ಎಷ್ಟೋ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಹೊಸ ಹೊಸ ಟೆಕ್ನಾಲಜಿಯನ್ನ ಇಂಪ್ರೂವ್ ಮಾಡಿದ ಬಳಿಕ ನೀವು ಜಾಮರ್ಗಳನ್ನ ಕೂಡ ಅಳವಡಿಕೆ ಮಾಡ್ಕೊಡ್ತಾ ಇರ್ತೀರಿ. ಇದಕ್ಕೂ ಕೂಡ ನಿಮ್ ಕೈಲಿ ಕಷ್ಟ ಸಾಧ್ಯ ಅಂತಂದ್ರೆ ಹೇಗ್ ಸಾಧ್ಯ ಇದು? ಜೈಲಾಧಿಕಾರಿಗಳು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ.